ಮಂಡ್ಯದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಮತ್ತೆ ಮುಂದುವರಿತಾ ಇದೆ. ಕೇಂದ್ರ ಮತ್ತು ರಾಜ್ಯ ಸಚಿವರ ನಡುವಣ ಚಾಮರಾಜನಗರ ಟು ಜೇವರ್ಗಿ ರಾಷ್ಟ್ರೀಯ ಹೆದ್ದಾರಿ ಮಂಡ್ಯದಲ್ಲೂ ಕೂಡ ಹಾದೋಗುತ್ತೆ. ಪಾಂಡವಪುರ ಭಾಗದಲ್ಲಿ ಆ ಕಾಮಗಾರಿಗೆ ಅಕ್ಟೋಬರ್ 20ನೇ ತಾರೀಕು ಕುಮಾರಸ್ವಾಮಿ ಅವರು ಗುದ್ಲಿ ಪೂಜೆ ಮಾಡಿದರು. ಈಗ ಅದೇ ಕಾಮಗಾರಿಗೆ ಚಲುವರಾಯಸ್ವಾಮಿ ಅವರು ಕೂಡ ಗುದ್ಲಿ ಪೂಜೆ ಮಾಡಿದ್ದಾರೆ. ಅಂದರೆ ನನ್ನ ಅವಧಿಯಲ್ಲಿ ಆಯಿತು ಅಂತ ಕುಮಾರಸ್ವಾಮಿ, ಇಲ್ಲ ಇದು ನಮ್ಮ ಸರ್ಕಾರ ಮಾಡಿಸಿದ್ದು, ನಾನು ಮಾಡಿಸಿದ್ದು ಅಂತ ಚಲುವರಾಯಸ್ವಾಮಿ ಇಬ್ಬರು ಕೂಡ ಕ್ರೆಡಿಟ್ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಷ್ಟೇ ವಿಚಾರ. ಮತ್ತು ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಮಾಡ್ತಾ ಇರ್ತಕ್ಕಂಥ ಕಾಮಗಾರಿ. ಇದು ಸೆಂಟ್ರಲ್ ಗೌರ್ನಮೆಂಟ್ ಅಂಡರ್ನಲ್ಲಿ ಬರುತ್ತೆ. ಸ್ಟೇಟ್ ಗೌರ್ನಮೆಂಟ್ ಸಹಭಾಗಿತ್ವದಲ್ಲಿ ಅವರು ಹೆದ್ದಾರಿಯನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಕೇಂದ್ರ ಸಚಿವರು ಮತ್ತು ರಾಜ್ಯ ಸಚಿವರು ಇಬ್ಬರೂ ಕೂಡ ಕ್ರೆಡಿಟ್ ಪಾಲಿಟಿಕ್ಸನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದರಲ್ಲೂ ಹಾವು ಮುಂಗುಸಿ ಥರ ಕಚ್ಚಾಡ್ತಕ್ಕಂಥ ಕುಮಾರಸ್ವಾಮಿ ಮತ್ತು ಚಲುವರಾಯಸ್ವಾಮಿ ಒಂದು ಕಾಲದ ಆತ್ಮೀಯ ಸ್ನೇಹಿತರು ಈಗ ಮುಂದಾಗಿದ್ದಾರೆ. ಇದು ಮಂಡ್ಯದಲ್ಲಿ ನಡೀತಾ ಇರ್ತಕ್ಕಂಥ ಪಾಲಿಟಿಕ್ಸ್. ನಿಮಗೆ ಅದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹಾದೋಗುತ್ತೆ. ಎಲ್ಲ ಜಿಲ್ಲೆಗಳಲ್ಲೂ ಇದೇ ರೀತಿ ಆಗಿಬಿಟ್ರೆ ನಾಳೆ ದಿನ ಈ ಕಾಮಗಾರಿ ಮಾಡಿದವ್ರು ಯಾರು ಅಂತಕ್ಕಂಥದ್ದನ್ನು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಈ ಥರದ ಬೆಳವಣಿಗೆಗಳಾಗಬಾರ್ದು. ಬಟ್ ಕೇಂದ್ರ ಸಚಿವರು ನಾನು 6 ಕೋಟಿ ತಂದಿದ್ದೀನಿ ಸೆಂಟ್ರಲ್ ಗೌರ್ನಮೆಂಟಿಂದ ಅಂತ ಕ್ಲೈಮ್ ಮಾಡ್ಕೋತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಕಾಮಗಾರಿಯನ್ನು ಮಾಡ್ತಕ್ಕಂಥದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ. ಸೊ ಅನುದಾನವನ್ನು ತರಬೇಕಾಗಿರೋದು ಈಗ ಮಂಡ್ಯ ಭಾಗದಲ್ಲಿ ಮಂಡ್ಯದ ಸಂಸದರು ಆಗಿರ್ತಕ್ಕಂಥ ಕುಮಾರಸ್ವಾಮಿ. ಈ ನಡುವೆ ಈ ಕ್ರೆಡಿಟ್ ಪಾಲಿಟಿಕ್ಸ್ ಯಾಕೆ ಅಂತ? ಅರವಿಂದ್, ಏನು 12 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನು ಈ ಒಂದು 42 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ಕಾಮಗಾರಿಯನ್ನು ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ. ಆ ನಿಟ್ಟಿನಲ್ಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಅಕ್ಟೋಬರ್ ತಿಂಗಳಲ್ಲಿ ಕೂಡ ಒಂದು ಗುದ್ಲಿ ಪೂಜೆ ಮಾಡಿ ಈ ಕಾಮಗಾರಿಗೆ ಚಾಲನೆ ಮಾಡಿರ್ತಾರೆ. ನಿನ್ನೆ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಇದೇ ಒಂದು ಕಾಮಗಾರಿಗೆ ಒಂದು ಗುದ್ಲಿ ಪೂಜೆ ಮಾಡುವಂಥದ್ದು. ಯಾಕಂದ್ರೆ ಇದು ನಮ್ಮ ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೇ ಕೂಡ ಇದನ್ನ ಪ್ರಪೋಸಲ್ ನಾವು ಕಳಿಸಿದ್ದು. ಆ ಸಂದರ್ಭದಲ್ಲಿ ಕೂಡ ಈಗ ಅದಕ್ಕೆ ಅನುಮೋದನೆ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ನಾನು ಗುದ್ಲಿ ಪೂಜೆ ಮಾಡಿದ್ದೀನಿ ನಿಟ್ಟಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಕ್ಲೈಮ್ ಮಾಡ್ಕೊಳ್ತಾ ಇರೋದು. ಇನ್ನೊಂದ್ ಕಡೆ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಸಹ ಇದು ನಾವು ಬಂದಂತ ಸಂದರ್ಭದಲ್ಲಿ ಕೂಡ ಆಗ್ತಾ ಇರುವಂತಹ ಕಾಮಗಾರಿ ನಿಟ್ಟಿನಲ್ಲಿ ಕ್ಲೈಮ್ ಮಾಡ್ಕೊಳ್ತಾ ಇದ್ದಾರೆ. ಈ ಮೂಲಕ ಕ್ರೆಡಿಟ್ ಪಾಲಿಟಿಕ್ಸ್ ಜೋರಾಗಿರುವಂತದ್ದು. ಅರ್ಲಿ ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನೀವು ಯಾರು ಕ್ರೆಡಿಟ್ ತಗೊಳ್ರಪ್ಪ, ಕೆಲಸ ಚೆನ್ನಾಗಿ ಮಾಡಿ ಅಷ್ಟೇ, ಜನರಿಗೆ ಅನುಕೂಲ ಆಗುತ್ತೆ.